ಧರ್ಮಸ್ಥಳ ಧಾರ್ಮಿಕವಾಗಿ ಪ್ರಸಿದ್ಧವಾಗಿರುವ ಕೇಂದ್ರ. ಆದರೆ ಇದೀಗ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಕ್ಷೇತ್ರ. ಅನಾಮಿಕನ ಹೇಳಿಕೆ ದಾಖಲಿಸಿ ಸಮಾಧಿಯಾಗಿರುವ ಶವಗಳ ಹುಡುಕಿ ಹೊರಟ ಎಸ್ಐಟಿಗೆ ಸಿಕ್ಕ ಕುರುಹುಗಳೇನು? ಈಗಾಗಲೇ ಸಿಕ್ಕ ಕಳಬೇರ ಇಡೀ ಧರ್ಮಸ್ಥಳ ರಕ್ತ ಚರಿತ್ರೆಯ ಸಾಕ್ಷಿ ಹೇಳುತ್ತಾ, ಮಿಕ್ಕಿರುವ ಸ್ಥಳಗಳಲ್ಲಿ ಲೆಕ್ಕವೇ ಸಿಗದಷ್ಟು ಅಸ್ಥಿಪಂಜರಗಳು ಸಿಗುತ್ತಾ? ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕ ಅಸ್ಥಿಪಂಜರದಿಂದ ಸತ್ಯ ಬಯಲಾಯ್ತಾ? ಈಗ ಟ್ರೇಲರ್, ಇನ್ಮುಂದೆ ರಿವೀಲ್ ಆಗುವುದು ಪಿಕ್ಚರ್. ಎಸ್, ಯಾವಾಗ ಅನಾಮಿಕ ವ್ಯಕ್ತಿ ತಾನು ನೇತ್ರಾವತಿ ತಟದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿಕೆ ದಾಖಲಿಸಿದ್ನೋ ಆಗಲೇ ಈ ಪ್ರಕರಣ ದೇಶದ ತುಂಬೆಲ್ಲ ಹಲ್ಚಲ್ ಎಬ್ಬಿಸಿತು. ದಿನ ಕಳೆದಂತೆ ಅದರ ಮೇಲಿದ್ದ ಕುತೂಹಲ ಇನ್ನಷ್ಟು ಹೆಚ್ಚಿಸಿತು. ಎಲ್ಲರ ಬೇಡಿಕೆಯಂತೆ ಎಸ್ಐಟಿ ಕೂಡ ಎಂಟ್ರಿ ಕೊಡ್ತು. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ ತನಿಖೆ ಕೂಡ ಶುರುವಾಯಿತು. ಆದರೆ ಆರಂಭಿಕವಾಗಿ ಈ ಪ್ರಕರಣ ಭಾರಿ ಹಿನ್ನಡೆ ಪಡೆದಿತ್ತು. ಯಾಕಂದ್ರೆ ಪಾಯಿಂಟ್ ನಂಬರ್ 1ರಲ್ಲಿ ಪಾನ್ ಕಾರ್ಡ್, ಎಟಿಎಂ ಕಾರ್ಡ್ಗಳು ಬಿಟ್ರೆ ಉಳಿದ 4 ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. ಒಂದ್ ಕಡೆ ಸಿಕ್ಕ ಕಾರ್ಡ್ಗಳ ಬಗ್ಗೆ ತನಿಖೆ ಆರಂಭಿಸಿದ್ರೆ ಮತ್ತೊಂದ್ ಕಡೆ ದೂರುದಾರನನ್ನ ಸಾಕಷ್ಟು ಟ್ರೋಲ್ ಮಾಡಲಾಗ್ತಿತ್ತು. ಇದೆಲ್ಲದರ ಮಧ್ಯೆ ಅದೊಂದು ಪಾಯಿಂಟ್ ತನಿಖಾಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದೆ. 6ನೇ ಸ್ಥಳದಲ್ಲಿ 1, 9, 13ನೇ ಸ್ಥಳಗಳಲ್ಲಿ 16. ದೂರುದಾರ ತೋರಿಸಿದ 5 ಸ್ಥಳಗಳನ್ನ ಅಗೆದು ಏನೂ ಸಿಗದೆ ಸುಸ್ತಾಗಿದ್ದ ಅಧಿಕಾರಿಗಳು 6ನೇ ಸ್ಥಳದಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕ ಅಸ್ಥಿಪಂಜರದ ಅವಶೇಷಗಳನ್ನ ಕಂಡು ತಂಡ ಹೊಡೆದಿದ್ರು. ಇದೇ ಮೂಳೆಗಳು ಮುಂದಿನ ಶೋಧ ಕಾರ್ಯಾಚರಣೆಗೆ ಇನ್ನಷ್ಟು ಫೋರ್ಸ್ ಕೊಟ್ಟಿತ್ತು. ಅವುಗಳನ್ನ ಸೇಫ್ ಆಗಿ ಫಾರೆನ್ಸಿಕ್ ಲ್ಯಾಬ್ಗೆ ರವಾನಿಸಲಾಗ್ತದೆ. ಅತ್ತ ಮೂಳೆಗಳು ಯಾರದ್ದು, ಅವರು ಹೇಗೆ ಸತ್ರು ಅಂತ ತನಿಖೆ ನಡೆಯುತ್ತಿದ್ರೆ, ಇತ್ತ ಉಳಿದ ಸ್ಥಳಗಳಲ್ಲಿ ಎಸ್ಐಟಿ ತನ್ನ ಬೇಟೆ ಮುಂದುವರೆಸಿ 7ನೇ, 8ನೇ ಸ್ಥಳದಲ್ಲೂ ಕಾರ್ಯಾಚರಣೆ ಮುಂದುವರೆಸಿತು. ಆದರೆ ಅಲ್ಲಿ ಕೂಡ ಏನೂ ಸಿಗಲಿಲ್ಲ. ಹೀಗಾಗಿ ಉಳಿದ 9, 10, 11, 12 ಹಾಗೂ 13ನೇ ಸ್ಥಳಗಳಲ್ಲಿ ಅಗೆಯುವ ಕಾರ್ಯಾಚರಣೆಗೆ ಹೆಜ್ಜೆ ಇಟ್ಟಿದೆ. 9 ಹಾಗೂ 13ನೇ ಪಾಯಿಂಟ್ನಲ್ಲಿ ಭಾರಿ ಪ್ರಮಾಣದ ಶವಗಳನ್ನು ಹೂತಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಹೇಳಿದ್ದಾನಂತೆ. 2ನೇ ಸ್ಥಳ ಅಗೆಯುವಾಗಲೇ ಈ ಮಾಹಿತಿಯನ್ನ ದೂರುದಾರ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಸ್ಥಳಗಳು ಭಾರಿ ನಿರೀಕ್ಷೆ ಹುಟ್ಟುಹಾಕಿದೆ. ಆ ಸ್ಥಳಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಒಂದ್ ವೇಳೆ ಅವನು ಹೇಳಿದಂತೆ ಅಲ್ಲಿ ಸಾಕಷ್ಟು ಕಳಬೇರಗಳು ಸಿಕ್ಕರೆ ಪ್ರಕರಣದ ದಿಕ್ಕೆ ಬದಲಾಗಲಿದೆ. ಸದ್ಯ ಅಗೆಯುವ ಕಾರ್ಯಾಚರಣೆ ಮುಂದುವರೆದಿದ್ದು, ಮುಂದೆ ಏನೇನು ಸಿಗುತ್ತೋ ಅಂತ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.